ಟ್ರೈಲರ್ ನೋಡಿ ಡ್ಯಾನ್ಸರ್ ಸುದೀಪ್ ಅವ್ರನ್ನ ನೋಡ್ಬೋದು ಅಂತ ಹೋದ್ವಿ, ಬಟ್ ಅಲ್ಲಿ ಡ್ಯಾನ್ಸರ್ ಸುದೀಪ್ ಅವ್ರ ಜೊತೆಗೆ ಸ್ವಿಮ್ಮರ್ ಸುದೀಪ್ ಅವ್ರನ್ನೂ ನೋಡಿ ಖುಷಿ ಆಯಿತು. ಸ್ವಿಮ್ಮಿಂಗ್ ಮಾಡೋದು ಎಷ್ಟು ಕಷ್ಟ ಆಯಿತು ಸರ್? ಇನ್ನೇನೇನು ಆಸೆ ಇದೆಯಮ್ಮ ಹೇಳಿ ಸರ್. ಒಂದೇ ಒಂದು ನಾ ರೊಮ್ಯಾಂಟಿಕ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಿದೆ. ಆನ್ ಸ್ಕ್ರೀನ್ ರೈಟ್? ಎಸ್ ಸರ್. ಓಕೆ, ಶಾರ್ಟ್ಲಿ ಮ್ಯಾಮ್, ಶಾರ್ಟ್ಲಿ. ಸ್ವಿಮ್ಮಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಮಾಡೋಕ್ಕಿಂತ ರಿಲೀಸ್ ಹಾಕಿನ ಮುಂಚೆ ಮಾತಾಡೋಕ್ಕಾಗಲಿಲ್ಲ. 5 days ಆ ವಾಟರಲ್ಲಿ ಇದ್ದಿದ್ದು, 5 days ಇಲ್ಲಿವರೆಗೆ ನೀರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೂಮಲ್ಲಿದ್ದು ನಾನು ಎಲ್ಲ AC ಆಫ್ ಮಾಡಿ ಕೂತ್ಕೊಳ್ಳೋದು, ನನಗೆ ಚಳಿ ಆಗಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೈನಸ್ ಇಶ್ಯೂಸ್, ಬಟ್ ಐ ನಾಟ್ ಓನ್ಲಿ ದಟ್. 5 days ಆಫ್ ಕಂಟ್ಯಾಮಿನೇಟೆಡ್ ವಾಟರ್, ಆಲ್ಮೋಸ್ಟ್ ಎಷ್ಟೋ ಲಕ್ಷ ಲೀಟರ್ ಅದು. ಒಂದು ಸೆಲ್ಲರ್ನ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬರಿಗೂ ಒದ್ದಾಡಿದ್ದೀವಿ ಆ ಟೈಮಲ್ಲಿ. ನನಗೆ ಆಗೋದೇ ಇಲ್ಲ. 2 days ತನಕ ನಾನು ಹಿಂಗೋ ಮ್ಯಾನೇಜ್ ಮಾಡಿದೆ. ಅದ್ರಲ್ಲಿ ಇಳಿಬೇಕಾರಂತೂ ಭಾಳ ಮಜಾ ಇತ್ತು. ಫಸ್ಟು ಒಂದೇ ಒಂದು ಕಾಲಕ್ಕೆ ನಾನು ಇಷ್ಟೇ ಹೋಗಿ ಇರ್ತೀನಿ, ಬರ್ತೀನಿ ಅಂತ ಅಷ್ಟು ಚಳಿ. ನನ್ನ ದುರದೃಷ್ಟಕ್ಕೆ ಹೊರಗಡೆ ವಿಪರೀತ ಮಳೆ. 3 days ಆಗ್ತಾನೆ ಇರಲಿಲ್ಲ. 3 days ಐ ಥಿಂಕ್ ವಿ ವೆಂಟ್ ಥ್ರೂ ದ ಮೋಸ್ಟ್ ಟಾರ್ಚರಸ್ ಆರ್ ಸ್ಟ್ರೇನಿಯಸ್ ಪಾರ್ಟ್ ಆಫ್ ಮಾರ್ಕ್ ಅಂತಂದರೆ ಆ 5 ದಿನ ನೀರಲ್ಲಿ ಶೂಟ್ ಮಾಡಿದ್ದು ತುಂಬಾ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಹೊರಗಡೆ ಬಂದಾಗ ಬರ್ತಾ ಇದ್ದಿದ್ದು ಕ್ರ್ಯಾಂಪ್ಸು ಆಗ್ತಾ ಇರಲಿಲ್ಲ ಅದು. ಬಟ್ ಭಾಳ ಗೊತ್ತಿಲ್ಲ. ಬಸ್ ಮೇಲೆ ಮಕ್ಕಳು ಕೂತಿರ್ತಾರೆ, ಮಕ್ಕಳ ಮೇಲೆ ಬೀಳ್ತಾ ಇದ್ದಿದ್ದು ಬರೀ ಬಿಸಿನೀರು. ಮೇಲಿಂದ ಏನು ಬಿಸಿನೀರು ಬರ್ತಾ ಇತ್ತು, 4-5 ಗೀಸರ್ ತರಿಸಿ ಮಕ್ಕಳ ಮೇಲೆ ಒಂದು ಡ್ರಾಪ್ ತಣ್ಣೀರು ಹನಿ ಬಂದಿಲ್ಲಮ್ಮ. ಯಾವಾಗ ನನ್ನ ಮೇಲೆ ಕುತ್ಕೋತಾ ಇದ್ರು ಅವ್ರ ಕಾಲುಗಳು ಒಳಗೆ ಹೋಗ್ತಾ ಇತ್ತು, ಹೊರತು ಮಕ್ಕಳ ಮೇಲೆ ಒಂದು ಡ್ರಾಪ್ ನೀರು ಬಿದ್ದಿಲ್ಲ. ಕೋಲ್ಡ್, ಇಟ್ ವಾಸ್ ಆಲ್ ಹಾಟ್ ವಾಟರ್. ಬಟ್ ಈ ಟ್ಯಾಂಕ್ನ ನಾವು ಅಷ್ಟು ಲಕ್ಷಾನುಗಟ್ಟಲೆ ನೀರನ್ನ ನಾವು ಬಿಸಿ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಬಟ್ ವಿ ವೆಂಟ್ ಥ್ರೂ ಇಟ್. ಆ್ಯಂಡ್ ನನಗೆ ವಿಜಯ್ ಮೇಲೆ ಇದ್ದಿದ್ದ ನಂಬಿಕೆ ನಾನು ಅಷ್ಟು ಹೇಳ್ಬಲ್ಲ. ಯಾಕಂದರೆ ಎಲ್ಲೋ ಒಂದು ಅಷ್ಟು ದಿನ ಆದಮೇಲೆ ಒಂದು ಡೌಟ್ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಕ್ಕೆ ಹಿಂಗೆ ತೆಗಿತಾ ಇದ್ದಾರೆ, ಇವ್ರು ಏನಾದ್ರು ಬೇಕಾಗ್ಬಿಟ್ಟು. ಬಟ್ ಐ ಥಿಂಕ್ ವಿ ಆಲ್ ಬಿಲೀವ್. ಆ್ಯಂಡ್ ಇನ್ನೊಂದು ಹೇಳಬೇಕು, ನಾನು ನೀರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಮ್ಮ ಎಲ್ಲ ಏಡಿಗಳು, ಚಂದ್ರು, ಐ ಹ್ಯಾವ್ ಸೀನ್ ಇಟ್. ನಾನು ನೋಟಿಸ್ ಮಾಡಿಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಅವ್ರಿಗೆ ಕೆಲಸನೇ ಇಲ್ಲ ನೀರಲ್ಲಿ, ಸುಮ್ಮನೆ ಹೇಳಿದ್ದಾರೆ ಎಲ್ಲರೂ. ಅವರಾಗೆ ಬಂದಿತ್ತು ನನ್ನೊಟ್ಟಿಗೆ ಅಲ್ಲಿತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಅವತ್ತು ಕಾಫಿ ಟೀ ಬಿಟ್ಟಾಗಿ ಬರೀ ಕಷಾಯ ಕುಡ್ಕೊಂಡಿದ್ವಿ. ನಮ್ಮ ಕೈಲಿ ಆಗ್ತಾ ಇಲ್ಲ. ಈಗ ಸಿನಿಮಾಗೆ ಬೇಕು, ನಾವು ಮಾಡ್ತೀವಿ. ಹಾಗೆ ಸ್ವಲ್ಪ ತಿರುಗಿ ಯೋಚನೆ ಮಾಡೋಕ್ಕೆ ಹೋದರೆ ನಮಗೆ ಬೇಕಾ, ಬೇಡ, ನೀರೇ ಬೇಡ, ಬೇರೆ ರೀತಿ ಬೆಂಕಿ ಗಿಂಕಿ ಏನೋ ಒಂದು ಮಾಡ್ಬೋದಿತ್ತು. ಬಟ್ ಐ ಥಿಂಕ್ ದಟ್ ವಾಸ್ ವೆರಿ ನೈಸ್ಲಿ ಡನ್, ಕ್ರಾಫ್ಟೆಡ್. ಆ ಲಿಮಿಟೆಡ್ ಟೈಮಲ್ಲಿ ದಟ್ ವಾಸ್ ಸಮಥಿಂಗ್ ವಂಡರ್ಫುಲ್. ಇಟ್ ವಾಸ್ ಒಂದು ಸ್ಯಾಟಿಸ್ಫೈಯಿಂಗ್ ಫೀಲ್ ಅಂತ ಗೊತ್ತಾ, ಸಿನಿಮಾ ಮುಗಿಸಿ ಮನೆಗೆ ಹೋದಾಗ. ಇಟ್ ವಾಸ್ ದೇರ್. ಎಸ್ ಸರ್. ಹಾಗೆ ನೀವು ಪೈರಸಿ ವಿರುದ್ಧ ನೀವು ಯುದ್ಧ ಸಾರಿದ್ದು ಎಲ್ರಿಗೂ ಖುಷಿಯಾಗಿದೆ ಚಿತ್ರರಂಗದಲ್ಲಿ. ಕೆಲವರಿಗೆ ಅದು ಇಷ್ಟ ಆಗಿಲ್ಲ ಅಷ್ಟೇ. ಆ್ಯಂಡ್ ಸರ್ ಹಾಗೆಯೇ ಇವಾಗ ಪೈರಸಿ ಮಾಡಿ ಕೆಲವರೆಲ್ಲ ವಿಡಿಯೋ ಮಾಡಿಬಿಟ್ಟು ಸಿಕ್ಕಾಕೊಂಡು ಬಿದ್ದಿರೋದಿದೆ, ಅವ್ರನ್ನೆಲ್ಲ ಹಿಡಿದಿದ್ದಾರೆ. ಸೊ ಅವ್ರ ವಿರುದ್ಧ ಏನಾದರೂ ಕ್ರಮ ತಗೊಳ್ಳುವಂಥ ವಿಚಾರ ಇದೆಯಾ ಅಂತ? ಹಿಡಿದಿದ್ದೇ ಕ್ರಮ ತಗೊಳಕ್ಕಲ್ವಾ? ಅಲ್ಲ, ನೆಕ್ಸ್ಟ್ ಸರ್ ಹಿಡಿದಿದ್ದೇ ಕ್ರಮ ತಗೊಳಕ್ಕಲ್ವಾ? ಇನ್ನೇನು ಬಾಪ ಒಳ್ಳೆ ಕೆಲಸ ಮಾಡಿದ್ಯಾ, ನಿನಗೆ ಅವಾರ್ಡ್ ಕೊಡ್ತೀನಿ ಅಂತ ಊಟ ಹಾಕ್ಲಾಗ, ಕೊಡ್ಸೋ ಕಡೆ ಊಟ ಹಾಕ್ತೀನಿ. ಓಕೆ ಸರ್. ಮ್ಯಾಥ್ಸ್ ಟೈಮಲ್ಲೂ ಬಿಟಾಕಿ ಇನ್ನು ಮಾರ್ಕ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರೆ. ಇನ್ನೂ ಲೆಟ್ ಮಿ ಟೆಲ್ ಯು, ಐ ಆಮ್ ಹಿಯರ್ ಟು ಸೆಲೆಬ್ರೇಟ್. Wait, we will talk about piracy. We will talk about the film, no? Yes, sir. Karthik sir. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.